ನನ್ನ ಸ್ವಂತ ಊರು ರಾಯಚೂರು. ರಾಯಚೂರಲ್ಲಿ ನನ್ನ ಎಲ್ಲ ವಿದ್ಯಾಭ್ಯಾಸ ಆಗಿತ್ತು. ವಿದ್ಯಾಭ್ಯಾಸ ಆದಮೇಲೆ ಈ ITIನಲ್ಲಿ ಓದ್ತಾ ಇದ್ದೆ ನಾನು. ಅವಾಗ ನನಗೆ ಡೈರೆಕ್ಟಾಗಿ ಈ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಮಾಡ್ತಾ ಇದ್ರು ಬೆಮೆಲ್ನವರು. BML ಅಂತ ಒಂದು ಕಂಪನಿ ಇದೆ ಇಲ್ಲಿ, ರೈಲ್ ಕೋಚ್ ತಯಾರು ಮಾಡ್ತಾರೆ. ಆ ಕಂಪನಿಗೆ ನಾನು ಬಂದೆ ಫಸ್ಟು. ಅಲ್ಲಿ ಕೆಲಸ ಮಾಡೋದಬೇಕಾದ್ರೆ ಅಲ್ಲಿ ಟ್ರೈನಿಂಗ್ ಪೀರಿಯಡ್ ಅದು. ಆವಾಗ ತುಂಬ ಕಡಿಮೆ ಸಂಬಳ ಅದು, ಬಟ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿತ್ತು. ಸೊ ಹೀಗಾಗಿ ನಾನು ಅಲ್ಲಿ ಟ್ರೈನಿಂಗ್ ಆದಮೇಲೆ ನನಗೆ L&Tಯಲ್ಲಿ ಅಪಾಯಿಂಟ್ಮೆಂಟ್ ಬಂತು. ಅದು ಆ ಕಾಲದಲ್ಲಿ ಈ ಥರ ಮೊಬೈಲು, ಇಂಟರ್ನೆಟ್ ಯಾವುವು ಇರಲಿಲ್ಲ. ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಬರೋದು. ಬಂದಿದ್ದನ್ನೇ ನೋಡಿ ನಾವು ಅಪ್ಲಿಕೇಶನ್ ಹಾಕೋದು. ಆವಾಗ ಇಂಟರ್ವ್ಯೂ ಬಂದರೆ ಇಂಟರ್ವ್ಯೂ ಫೇಸ್ ಮಾಡೋದು, ಇಷ್ಟೇ ಇದ್ದಿದ್ದು. ಸೊ L&T ಬಂದಮೇಲೆ ಅದೇ ಹವ್ಯಾಸಿ ನಾಟಕ ತಂಡ ಅಂತ ನಮ್ಮ ಸ್ನೇಹಿತರದೆಲ್ಲ ಸೇರಿಸ್ಕೊಂಡು ಒಂದು ಮಾಡ್ತಾ ಇದ್ವಲ್ಲ. ಮಾಡ್ತಾ ಇರಬೇಕಾದ್ರೆ ಶ್ರೀನಿವಾಸ್ ಪ್ರಭು ಅಂತ ಒಬ್ಬರು ದೂರದರ್ಶನಲ್ಲಿ ನಾಟಕ ರಂಗದ ನಿರ್ದೇಶಕರಿದ್ದರು. ಆಗ ಇದ್ದಿದ್ದೇ ಒಂದು ಚಾನಲ್ ಇಲ್ಲಿ. ಅವರು ನನ್ನ ಸ್ನೇಹಿತ ಒಬ್ಬ KN ಸಂಪತ್ ಅಂತಿದ್ದಾರೆ. ತುಂಬ ಒಳ್ಳೆ ನಾಟಕಗಳು ಬರೀತಿದ್ದರು ಅವರು. ಒಳಗಡೆ ನನ್ನ ಜೊತೆಗೆ ಅವರ ಬೇರೆ ಡಿಪಾರ್ಟ್ಮೆಂಟ್ ಅಧಿಕಾರಿಯಾಗಿದ್ದರು. ಅವರು ಒಂದು ಅಪಘಾತಗಳ ತಡೆ ಇರೋ ಅಂತ ಒಂದೇನೋ ಈ ಸೇಫ್ಟಿ ಡೇಗೆ ಒಂದು ಡ್ರಾಮಾ ಬರೆದಿದ್ರು. ಅದನ್ನು ಶ್ರೀನಿವಾಸ್ ಪ್ರಭು ನೋಡಿ ಒಪ್ಕೊಂಡು, ಆಯಿತು ನಮ್ಮಲ್ಲಿ ಒಂದು ಕಾರ್ಮಿಕರಿಗೆ ಕಾರ್ಯಕ್ರಮದಲ್ಲಿ ಇದನ್ನು ಪ್ರಸಾರ ಮಾಡ್ತೀವಿ, ನಾವು ಬಂದು ಪ್ಲೇ ಮಾಡ್ತೀರಾ ಅಂದರು. ಆಗ ಈ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ ಅಂತ ಒಂದಿದೆ ವಿಧಾನಸೌಧ ಎದುರುಗಡೆ. ಅಲ್ಲಿ ಅವಾಗ ಚಿಕ್ಕದಾಗಿ ಒಂದು ಸಣ್ಣ ಆಫೀಸ್ ಅದು. ಅಲ್ಲೇ ಅದನ್ನು ಶೂಟ್ ಮಾಡಿದ್ರು ಅವರು, ದೂರದರ್ಶನವರು. ದೂರದರ್ಶನ ಕೇಂದ್ರನೂ ಇರಲಿಲ್ಲ ಅವಾಗ. ಒಂದು ಸಣ್ಣ ಕನ್ನಡ ಕಾರ್ಯಕ್ರಮ ಅಂತ 1 hour 2 hours ಬರ್ತಿತ್ತು ಅಷ್ಟೇ ಅವಾಗ. ಅದು ನನ್ನ ಫಸ್ಟು ಸ್ಕ್ರೀನ್ ಮೇಲೆ ಬಂದಂಥ ಘಟನೆ, ಅಪಘಾತಗಳ ತಡೆ ಇರೋ ಅಂತ. ಇವಾಗ ಅಪಘಾತಗಳ ತಡೆ ಇರುವಂತ ಫಸ್ಟ್ ಸ್ಕ್ರೀನ್ ಮೇಲೆ ಬಂತಲ್ವಾ, ಫಸ್ಟ್ ಸ್ಯಾಲರಿ ಅಂತ ಒಂದಿರುತ್ತಲ್ಲ. ಹೌದು. ಇಂಡಸ್ಟ್ರಿಯಿಂದ ದತ್ತಣ್ಣ ಅವರಿಗೆ, ಅಂದ್ರೆ ಕಲೆಯಿಂದ ದತ್ತಣ್ಣ ಅವರಿಗೆ ಬಂದ ಫಸ್ಟ್ ಸಂಭಾವನೆ ಎಷ್ಟು? 50 ರೂಪಾಯಿ. 50 ರೂಪಾಯಿ? ಹೌದು. ಆಗಿನ ಕಾಲದ 50 ರೂಪಾಯಿ? ಹೌದು. ಅಂದ್ರೆ ನೀವು ಯಾವ ಇಸ್ವಿ ಹೇಳ್ತಿದ್ದೀರಾ? ಇದು 1989ನಲ್ಲಿ. ಆಗಿನ ಕಾಲದ 50 ರೂಪಾಯಿ ಅಂದ್ರೆ ದೊಡ್ಡ ಸಂಭಾವನೆ. ಇದಾದ ಮೇಲೆ ನನ್ನ ಒಳಗಡೆ ಇರುವಾಗಲೇ ಸ್ವಲ್ಪ ಸೀರಿಯಲ್ಸ್ಗಳಲ್ಲಿ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಸರಿ ಇವನಿಗೇನು ಇದು ಒಂದು ಹವ್ಯಾಸ ಇದೆ ಅಂತ ಮನೇಲಿ ಸುಮ್ಮನೆ ಇದ್ರು. ಆದರೆ ಕಲಾವಂತಿಕೆ ಅನ್ನೋದು ಒಂದೊಂದು ಸರಿ ಬಿಡಲ್ಲ ಅದು. ನನ್ನ ತಂದೆ ಆ್ಯಕ್ಚುಲಿ ಗುಬ್ಬಿ ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿದ್ದರು, ಶ್ಯಾಮಶಾಸ್ತ್ರಿಗಳು ಅಂತ ಅವ್ರ ಹೆಸರು. ಆಮೇಲೆ ನನ್ನ ಚಿಕ್ಕಪ್ಪ ಒಬ್ಬರು KH ನಾಗರಾಜ್ ಅಂತ ಒಬ್ಬ ದೊಡ್ಡ ಡಿಸ್ಟ್ರಿಬ್ಯೂಟರ್ ಇದ್ದರು. ಅವ್ರದ್ದು ಥಿಯೇಟರ್ಸ್ಗಳು ಸುಮಾರಿತ್ತು ಆ ಕಾಲದಲ್ಲಿ, ಸಿಂಗಲ್ ಸ್ಕ್ರೀನ್ಗಳೆಲ್ಲ. ಹೊಸದುರ್ಗದಲ್ಲಿ ಅವರು ಮಹಾಲಕ್ಷ್ಮಿ ಥಿಯೇಟರ್ ಅಂತ ಒಂದಿತ್ತು, ಅಲ್ಲಿ ಅವರು ಮ್ಯಾನೇಜರ್ ಆಗಿದ್ದರು. ಸೊ ಹೀಗಾಗಿ ಈ ಲಿಂಕ್ ಮೊದಲಿಂದ ಇತ್ತು. ಆದರೆ ಮಧ್ಯದಲ್ಲಿ ಒಂದು ಸ್ವಲ್ಪ ದಿವಸ ಬಿಟ್ಟು ಹೋಗಿತ್ತು. ಅದು ಮತ್ತೆ ನನ್ನ ಮುಖಾಂತರ ಅದು ಶುರು ಆಯಿತು ಅಂದ್ಕೊಂಡೆ. ನನ್ನ ಪ್ರಕಾರ ಏನು ಜೀವನ ಅಂದರೆ, ಕತೆ ಗೊತ್ತಿಲ್ಲದೆ ಸಿನಿಮಾ ನೋಡ್ದಂಗೆ ಇರಬೇಕು ಜೀವನ. ಹೇಗೆ ಮುಂದೇನಾಗುತ್ತೆ ಅನ್ನೋ ಘಟನೆ ಗೊತ್ತಿದ್ರೆ ನಿಮಗೆ ಸಿನಿಮಾ ಇಂಟ್ರೆಸ್ಟೇ ಬರಲ್ಲ. ಹಾಗಾಗಿ ನೀವು ಸಿನಿಮಾ ನೋಡ್ಬೇಕಾದ್ರೆ ಅದಕ್ಕೆ ಪೂರ್ವಭಾವಿ ಸಿದ್ಧತೆಯಾಗಿ ಮಾಡಿಕೊಂಡು ಸಿನಿಮಾ ನೋಡಿದ್ರೆ ನಿಮ್ಗೆ ಇಷ್ಟನೇ ಆಗೋದಿಲ್ಲ. ಅದಕ್ಕೋಸ್ಕರ ಜೀವನ ಹೇಗಿರಬೇಕು ಅಂದರೆ ಸಿನಿಮಾ ಥರನೇ ಇರಬೇಕು. ಮುಂದಿನ ಘಟನೆಗಳ ಬಗ್ಗೆ ನಮಗೆ ಗೊತ್ತೇ ಇರಬಾರ್ದು, ಅದು ಗೊತ್ತೂ ಆಗಲ್ಲ, ಅದು ಪ್ರಕೃತಿ ನಿಯಮ ಅದು. ಸೊ ಹಾಗಾಗಿ ನಮ್ಮ ಜೀವನ ಏನು, ಮುಂದೆ ಏನು, ನಾಳೆ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ ಇವತ್ತಿಗೂ. ಅದು ನಾಳೆ ಹಿಂಗೆ ಅಂತ ಹೇಳೋರು ಯಾರು ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ, ಅಥವಾ ಇದ್ರೂ ಸಹಿತ ಅವರಿಗೆ ನಮಸ್ಕಾರ. ಇವಾಗ ದತ್ತಣ್ಣ, ನಾನು ಹೇಳೋದೇನು ಅಂದ್ರೆ, ಇವಾಗ ಚಿತ್ರರಂಗ ಕಲೆ ಯಾರಿಗೇ ಒಂದು ಚಾನ್ಸ್ ಕೊಡ್ಬೇಕಂದ್ರು ತುಂಬಾ ಪರೀಕ್ಷೆ ಮಾಡುತ್ತಂತೆ.
ಇವ್ನು ನನಗ್ ಬೇಕಾ ಅಂತ ತುಂಬಾ ಪರೀಕ್ಷೆ ಮಾಡಿ ನೋವು ಕೊಟ್ಟು ಲಾಸ್ಟ್ಗೆ ಅವ್ನಿಗೆ ಸುಖ ಸಿಗುತ್ತೆ. ಆ ತರ ದತ್ತಣ್ಣನ ಲೈಫ್ ಅಲ್ಲಿ ತುಂಬಾ ನೋವು ಕೊಟ್ಟು ಮಾಡಿರೋಂಥ ಸಂಗತಿಗಳೇನಾದ್ರು ಇದೆಯಾ? ನನಗೆ ಆ ಥರ ಅನ್ನಿಸ್ಲೇ ಇಲ್ಲ. ಯಾಕೆ ಅಂದ್ರೆ ಚಿತ್ರರಂಗಕ್ಕೆ ಬರೋರಿಗೆ ನಂದೊಂದು ಮಾತಿದೆ. ಅದು ಎಷ್ಟು ಜನ ಒಪ್ಕೊಳ್ತಾರೋ ಗೊತ್ತಿಲ್ಲ ನನಗೆ. ಏನು ಅಂದ್ರೆ ನಾನು 2002ರಲ್ಲಿ ಬಂದೆ ಕರೆಕ್ಟ್. ಅಲ್ಲಿವರೆಗೂ 22, 25 ವರ್ಷದ ಜೀವನ ನೋಡ್ಬಿಟ್ಟಿದ್ದೆ ನಾನು. ಸಂಸಾರ ಆಗಿತ್ತು, ಮಕ್ಕಳಿದ್ರು, ಮನೆ ಕಟ್ಕೊಂಡಿದ್ದೆ. ಒಂದು ಹಂತದಲ್ಲಿ ನಾನು ಸೆಟ್ಲ್ ಆಗಿದ್ದೆ ಹೆಚ್ಚು ಕಡಿಮೆ. ನನಗೆ ಅದಕ್ಕೆ ಸಿನಿಮಾದಲ್ಲಿ ಬರೋರಿಗೆ ಒಂದು ಮಾತು ಹೇಳ್ತೇನೆ. ಸಿನಿಮಾ ಆಲ್ಸೋ ಈ ನಾಟಕದ ವ್ಯವಸ್ಥೆನೇ ಅದು. ಏನು ಅಭಿನಯ ಮಾಡ್ತೀವಿ ಅಷ್ಟೇ. ಅಭಿನಯ ಅಂದ್ರೆ ನಾಟಕ ಅದು ಕಂಟಿನ್ಯೂಸ್ ಇರ್ತದೆ. ಇಲ್ಲಿ ಕಟ್ ಶಾರ್ಟ್ಸ್ ಅಲ್ಲಿ ತಗೊಳ್ತಾ ಇರ್ತಾರೆ. ಅದಕ್ಕೆ ಹೇಳೋದು, ಯಾವತ್ತು ನಾಟಕದಿಂದ ಜೀವನ ಮಾಡಬೇಡಿ, ಕಷ್ಟ ಅದು. ಈಗ ನೀವು ಹೇಳಿದಿರಲ್ಲ, ಕೆಲವ್ರು ಮಾತ್ರ ಇದು ಮಾಡ್ತಾ ಇದ್ದಾರೆ, ನಿಜ ಅದು. ಅದಕ್ಕೆ ನಾಟಕದಿಂದ ಜೀವನ ಮಾಡಬೇಡಿ, ಜೊತೆಗೆ ಜೀವನದಲ್ಲಿ ನಾಟಕ ಮಾಡಬೇಡಿ. ಇದು ನನ್ನ ಸಿದ್ಧಾಂತ. ಇವಾಗ ದತ್ತಣ್ಣ ನೀವು ಒಬ್ಬ ಮ್ಯಾನೇಜರ್ ಆಗಿ ಇಂಡಸ್ಟ್ರಿ ನೋಡ್ತಾ ಇದ್ದೀರಾ. ಇವಾಗ ಮ್ಯಾನೇಜರ್ ಇಂಡಸ್ಟ್ರಿ ನೋಡೋ ವಿಧ ಹೆಂಗಿರುತ್ತೆ ಅಂದ್ರೆ, ಕೇವಲ ಸ್ಟಾರ್ಸ್ ಒಬ್ರೆ ಸಿನಿಮಾ ಅಲ್ಲ. ಹೌದು, ಇವಾಗ 2 ಅವರ್ ನಾವು ಸ್ಕ್ರೀನ್ ಮೇಲೆ ಏನ್ ಸಿನಿಮಾ ನೋಡ್ತೀವಿ, ಅದು ಬಿಟ್ಟು ಹಿಂದೆ ಸುಮಾರು ಜನ ಕೆಲಸ ಮಾಡ್ತಾರೆ. ಒಬ್ಬ ಪ್ರೊಡಕ್ಷನ್ ಬಾಯ್ ಇರ್ತಾನೆ, ಟೀ ಕೊಡೋರು ಹೌದು, ಇರ್ತಾರೆ, ಡ್ರೈವರ್ ಇರ್ತಾನೆ, ಸೆಟ್ ಬಾಯ್ ಇರ್ತಾರೆ, ಹೌದು. ಪ್ರತಿ ಒಬ್ರು ಇರ್ತಾರೆ. ಇವ್ರನ್ನ ಡೈಲಿ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ನೀವು? ಅದು ಹ್ಯಾಂಡಲ್ ಮಾಡೋಕ್ಕಿಂತಲೂ ಅದಕ್ಕಾಗಿ ಒಂದು ಸಂಘ ಅಂತಿದೆ, ಒಕ್ಕೂಟ ಅಂತ ಇದೆ. ಆ ಒಕ್ಕೂಟದಿಂದ ಎಲ್ಲ ಕಾರ್ಮಿಕರು ಇದ್ದಾರೆ ಅದರಲ್ಲಿ. ಸೆಟ್ ಬಾಯ್ಸ್ ಇದ್ದಾರೆ, ಸೆಟ್ ಡೈರೆಕ್ಟರ್ಸ್ ಇದ್ದಾರೆ, ಆಮೇಲೆ ಮೇಕಪ್ ಡಿಪಾರ್ಟ್ಮೆಂಟ್ ಇದೆ, ಆಮೇಲೆ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಇದೆ, ವೆಹಿಕಲ್ ಡಿಪಾರ್ಟ್ಮೆಂಟ್ ಇದೆ. ನಿಮಗೆ ಏನು ಡಿಪಾರ್ಟ್ಮೆಂಟ್ ಬೇಕು ಎಲ್ಲ ಡಿಪಾರ್ಟ್ಮೆಂಟು ಇದೆ. ಅಲ್ಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕರ್ ಮಾತ್ರ ಇರಲ್ಲ. ಅಂದರೆ ಅವರು ಒಕ್ಕೂಟದಲ್ಲಿ ಇದ್ರೂ ಸಹಿತ ಅದು ಆವಾಗ ಶೂಟಿಂಗ್ ಟೈಮಲ್ಲಿ ಸಕ್ರಿಯವಾಗಿ ಇರಲ್ಲ. ಅದು ನಂತರದ ಕೆಲಸ. ಅದು ಶೂಟಿಂಗಲ್ಲಿ ಒಕ್ಕೂಟದವ್ರು ಮಾಡೋ ಕೆಲಸ ಇದೆಯಲ್ಲ, ಬೇರೆ ಯಾವ ಜನನೂ ಮಾಡ್ಲಿಕ್ಕಾಗಲ್ಲ. ಯಾಕೆ ಅಂದರೆ ಇವತ್ತು ಒಂದು ಬೆಟ್ಟದ ಮೇಲೆ ನಾವು ಸ್ವಲ್ಪ ಶೂಟ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ನೀವು ಬೇರೆ ಲೇಬರ್ನ ಏನಾದ್ರು ಕರ್ಕೊಂಬಂದ್ರೆ ಅವನು 1 ದಿವಸ ನೋಡ್ತಾನೆ, 2 ದಿನ ನೋಡ್ತಾನೆ. ಇಲ್ಲಿ 8 ದಿನ ಇದನ್ನೇ ಮಾಡಬೇಕು ಅಂದರೆ ಅವನು ಹೇಳದೆ ಕೇಳದೆ ಜಾಗ ಖಾಲಿ ಮಾಡ್ತಾನೆ. ಬಟ್ ಇಲ್ಲಿ ಏನಿದೆ, ಒಕ್ಕೂಟದಿಂದ ಕಮಿಟ್ಮೆಂಟ್ ಇರ್ತದೆ. ನಾವು ಇದಕ್ಕಾಗಿನೇ ಇರೋರು, ಈ ಕೆಲಸನೇ ಮಾಡ್ತೀವಿ ನಾವು ಅನ್ನೋ ಒಂದು ಮನಸ್ಥಿತಿ ಇರ್ತದೆ ಅವರಿಗೆ. ಆ ಮನೋಧರ್ಮ ಇದೆಯಲ್ಲ, ಅದ್ರ ಪ್ರಕಾರ ಅವರು ಅದು ಎಷ್ಟೇ ದೂರ ಆದರೂ ಸಹಿತ ಅವ್ರಿಗೆ ಏನೂ ಮಾತಾಡದೆ ಆ ಕೆಲಸ ಮಾಡ್ತಾರೆ. ಯಾರಿಗೂ ತೊಂದರೆ ಕೊಡಲ್ಲ ಅವರು. ದೇ ಆರ್ ವೆರಿ ಸಿನ್ಸಿಯರ್ ದೇರ್ ವರ್ಕ್. ಇವತ್ತು ಇಷ್ಟೆಲ್ಲ ವೆಹಿಕಲ್ಸ್ ಬಂದಿದ್ದಾವೆ, ಬೇಕಾದಷ್ಟು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಬಂದಿದೆ. ದಿನ ಬೆಳಗಾದ್ರೆ ಹೇಳಿದ್ರೆ ಸಾಕು ಬಂದು ಕರ್ಕೊಂಡು ಹೋಗೋಂಥವು ಇದ್ದಾವೆ. ಆದರೆ ಒಕ್ಕೂಟದ ವೆಹಿಕಲ್ಸ್ನೇ ನಾವು ಯಾಕೆ ಬೇಕು ಅಂತೀವಿ ಅಂದರೆ, ಅದಕ್ಕೆ ಒಂದು ಪದ್ಧತಿ ಇದೆ. ಅವರು ಆರ್ಟಿಸ್ಟ್ನ ಕರ್ಕೊಂಡು ಹೋಗೋದಾಗ್ಲಿ, ಅಥವಾ DOPನ ಕರ್ಕೊಂಡು ಹೋಗೋದಾಗ್ಲಿ, ಬೇರೆ ಯಾರನ್ನಾದ್ರೂ ಕರ್ಕೊಂಡು ಹೋಗೋದಾಗ್ಲಿ, ಅವ್ರಿಗೆ ಆ ಕೆಲಸ ಒಪ್ಸಿದ್ರೆ ಅವರು ಅದು ಎಷ್ಟೇ ಹೊತ್ತಾಗಿರಲಿ. ಯಾಕಂದ್ರೆ ನಮ್ಮಲ್ಲಿ ಹೇಳೋಕ್ಕಾಗಲ್ಲ. ಒಂದ್ಸರಿ 2 ಗಂಟೆ ಶೂಟಿಂಗ್ ಮುಗಿಬೇಕಾಗಿರುತ್ತೆ, 3:30 ಆಗುತ್ತೆ. ಅವ್ರು ಯಾಕೆ ಹಿಂಗಾಯ್ತು ನಮಗೆ, ನಾವು ಹೋಗ್ಬಿಡ್ತೀವಿ, ಈ ಮಾತುಗಳು ಯಾವತ್ತೂ ಆಡಲ್ಲ. ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಅದು ಕರ್ಕೊಂಡೋಗಿ ಅವ್ರ ಮನೆ ಬಾಗಿಲು ಬಿಟ್ಬಿಟ್ಟು ರಾತ್ರಿ ಆಗಿದ್ರೆ ಮಾತಾಡೋದು. ಹಗಲೊತ್ತಾದ್ರೆ ಅವರು ಎಲ್ಲಿ ಡ್ರಾಪ್ ಇದೆ ಅಲ್ಲಿ ಡ್ರಾಪ್ ತಗೋತಾರೆ. ಒಂದು ವೇಳೆ ಅವರು ಕಾರ್ಯಕ್ರಮದಲ್ಲಿ ಅಥವಾ ಕಾರ್ಯಕ್ಷಮತೆ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಆದರೆ ಅವ್ರ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ ಆಗುತ್ತೆ. ಬಟ್ ಬೇರೆ ವೆಹಿಕಲ್ಸ್ ಕರೆಸಿ ಅದು ಮಾಡಿದರೆ ನಾವು ಅವ್ರ ಮೇಲೆ ಏನು ಡಿಸಿಪ್ಲಿನರಿ ಆ್ಯಕ್ಷನ್ಸ್ ಇರೋದೇ ಇಲ್ಲ. ಒಕ್ಕೂಟದ ಜನ ಇದ್ದಾರಲ್ಲ, ದೇ ಆರ್ ಫಿಟ್ ಫಾರ್ ದಿ ವರ್ಕ್ ಟು ದಿ ಮೂವಿ. ಇವಾಗ ದತ್ತಣ್ಣ ಕೆಲವೊಂದ್ಸರಿ ಇವಾಗ ಕೊರೋನಾ ಟೈಮೇ ತಗೊಳ್ಳಿ. ಕೊರೋನಾ ಟೈಮಲ್ಲಿ ಎಲ್ಲ ಇಂಡಸ್ಟ್ರಿ ಬಂದಾಗಿತ್ತು, ಎಲ್ಲ ಕಂಪನಿಗಳು ಬಂದಾಗಿತ್ತು. ಹೌದು, ಕೊರೋನಾ ಆದ್ಮೇಲೆ ಕೆಲವು ಕಂಪನಿ ಸ್ಟಾರ್ಟ್ ಆಯ್ತು, ಆದ್ರೂ ಶೂಟಿಂಗ್ ಸ್ಟಾರ್ಟ್ ಆಗಿರ್ಲಿಲ್ಲ. ಹೌದು. ಅವಾಗ ಈ ಫಿಲಂ ಅವ್ರ ಪರಿಸ್ಥಿತಿ ಎಲ್ಲ ಹೆಂಗಿತ್ತು? ಬಹಳ ಕಷ್ಟ ಇತ್ತು ಆ ಸಮಯದಲ್ಲಿ. ಪಾಪ ದೊಡ್ಡ ದೊಡ್ಡ ನಟರು, ಕೆಲವು ನಿರ್ಮಾಣ ಸಂಸ್ಥೆಗಳು ಈ ಒಕ್ಕೂಟದ ಕಾರ್ಮಿಕರಿಗೆ ತುಂಬ ಸಹಾಯ ಮಾಡಿದ್ವು. ಅದನ್ನು ನಾವು ಈ ಟೈಮಲ್ಲಿ ನೆನೆಸ್ಕೋಬೇಕು. ಇವತ್ತೇನೋ ಅದರಿಂದ ಹೊರಗಡೆ ಬಂದಿದ್ದೀವಿ ಸರಿ, ಆದರೆ ಏನೋ ಬಿಡೋ ಅವತ್ತು ಮಾಡಿದ್ರಲ್ಲ, ತಪ್ಪದು.
ನಮ್ಮ ಅಕೌಂಟಿಗೆ ಆ ಕಾಲದಲ್ಲೇ ದುಡ್ಡು ಹಾಕಿದ್ದಾರೆ. 5,000, 6,000, 2,000. ಅವ್ರಿಗೆ ಏನ್ ತಿಳಿಯುತ್ತೆ? ನಿರ್ಮಾಣ ಸಂಸ್ಥೆಗಳು ಹಾಕಿದ್ದಾರೆ, ನಟರು ಹಾಕಿದ್ದಾರೆ. ನಾವು ಆ ಕೃತಜ್ಞತೆನ ಮರಿಬಾರ್ದು. ನಾವು ಅವರಿಗೆ ತುಂಬಾ ಕೃತಜ್ಞರಾಗಿರ್ಬೇಕು ಆ ವಿಷಯದಲ್ಲಿ. ಇಂಡಸ್ಟ್ರಿಯಲ್ಲಿ ದುಡ್ಡು ತಗೊಳ್ತಾರೆ ನಿಜ, ಆದ್ರೆ ಸದ್ವಿನಿಯೋಗ ಆಗುತ್ತೆ ಅನ್ನೋದಕ್ಕೆ ಇದು ಜ್ವಲಂತ ಉದಾಹರಣೆ. ಇವತ್ತಿಗೂ ಸಹಿತ ಎಷ್ಟೋ ಜನ ಆರ್ಟಿಸ್ಟ್ಗಳಿಗೆ ಏನಾದ್ರು ತೊಂದರೆ ಆಗಿದೆ, ಅಥವಾ ಅದರ್ ಟೆಕ್ನಿಷಿಯನ್ಸ್ಗೆ ಯಾವ್ದಾದ್ರು ತೊಂದರೆ ಆಗಿದೆ ಅಂದ್ರೆ ಖಂಡಿತ ಸಹಾಯ ಮಾಡ್ತಾರೆ. ಜೊತೆಗೆ ಒಕ್ಕೂಟದಲ್ಲೂ ಸಹಿತ ಒಂದು ವ್ಯವಸ್ಥೆ ಇದೆ, ಮೆಡಿಕಲ್ ವ್ಯವಸ್ಥೆ ಅಂತ, ಅದು ಸಹಿತ ಸಹಾಯ ಮಾಡುತ್ತೆ. ಇವಾಗ ದತ್ತಣ್ಣ ನೀವು ಡಬ್ಬಿಂಗ್ ಆರ್ಟಿಸ್ಟ್ ಸಂಘದ ಅಧ್ಯಕ್ಷರಾಗಿದೆ. ಇವಾಗ ಒಂದು ಫಿಲಂಗೆ ಡಬ್ಬಿಂಗ್ ಎಷ್ಟು ಇಂಪಾರ್ಟೆಂಟ್? ಡಬ್ಬಿಂಗು ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಡಬ್ಬಿಂಗ್ ಏನಾಗಿದೆ ಅಂದ್ರೆ ಅದ್ರ ಬಗ್ಗೆ ಮಾತಾಡಿದ್ರೆ ಸುಮಾರು ಸಮಯ ಹೋಗ್ಬಿಡುತ್ತೆ, ಅದು ಬೇಡ. ಆದ್ರೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮೊದಲು ಏನು ಡಬ್ಬಿಂಗ್ ಮಾಡಿದ್ರಲ್ಲ, ಅದಕ್ಕೆ ನಾವು ಲೂಪ್ ಡಬ್ಬಿಂಗ್ ಅಂತಿದ್ವಿ. ಅವಾಗ ರೀಲ್ ಸಿಸ್ಟಮ್, ಆ ರೀಲ್ನ ಹಾಕಿ ಅದು ಕರೆಕ್ಟಾಗಿ ಬರೋ ಟೈಮಿಗೆ ನೀವು ವಾಯ್ಸ್ ಕೊಡಬೇಕು. ಅಂದ್ರೆ ಅಲ್ಲಿ ಏನು ಹೇಳುತ್ತೆ ಆ ಲಿಪ್ ಮೂಮೆಂಟ್ ನೋಡ್ಕೊಂಡು ನೀವು ಡೈಲಾಗ್ ಕೊಡ್ಬೇಕು. ಇನ್ನೂ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ, ಅಲ್ಲಿ 3 ಪಾತ್ರಗಳು ಮಾತಾಡ್ತಾ ಇದ್ದಾವೆ ಅಂದ್ರೆ 2 ಮೈಕ್ ಇಟ್ಬಿಟ್ಟು 3 ಜನನು ನೀವು ಮಾತಾಡಿದ ತಕ್ಷಣ ಇವ್ರು ಮಾತಾಡಿದ ತಕ್ಷಣ ಇವರು ಕರೆಕ್ಟಾಗಿ ಕೊಡ್ಬೇಕದು. ಇಲ್ಲ ಅಂದ್ರೆ ಮತ್ತೆ ರೀಲ್ ತೆಗಿಬೇಕು, ಮತ್ತೆ ಹಾಕ್ಬೇಕು. ಅವ್ನು ರೀಲ್ ತೆಗೆದು ಹಾಕೋನು ಎಷ್ಟೊತ್ತು ಹಾಕ್ತಾನೆ? 1 ಸರಿ ಹಾಕ್ತಾನೆ, 2 ಸರಿ ಹಾಕ್ತಾನೆ, ಸರಿ. 10 ಸರಿ ಆದ್ರೆ ಅವನಿಗೂ ಬೇಜಾರು ಬರುತ್ತೆ. ಈಗ ಸ್ವಲ್ಪ ಟೆಕ್ನಾಲಜಿ ಸುಧಾರಿಸಿದೆ, ಎಲ್ಲ ಎಕ್ವಿಪ್ಮೆಂಟ್ಗಳು ಚೇಂಜ್ ಆಗಿದ್ದಾವೆ. ನೀವು ಎಷ್ಟು ಟೇಕ್ ತೊಗೊಂಡ್ರು ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ. ಮೊದಲ ಕಾಲದಲ್ಲಿ ಹಿಂಗಿರ್ಲಿಲ್ಲ. ಆ ಲೂಪ್ ಡಬ್ಬಿಂಗ್ ಅಂತ ಏನಾದ್ರು ಇದ್ದಿದ್ರೆ ಇವತ್ತು ಸಿನಿಮಾ ತಯಾರು ಮಾಡೋದೇ ಕಷ್ಟ ಇರ್ತಿತ್ತು ನಮ್ಗೆ. ಅಷ್ಟು ತುಂಬಾ ಸ್ಕಿಲ್ಡ್ ವರ್ಕ್ ಅದು ಅವ್ರಿಗೆ ಆ ಕಾಲಕ್ಕೆ. ಈಗಲೂ ಸಹಿತ ಸ್ವಲ್ಪ ಈಸಿ ಆಗಿದೆ ಎಲ್ಲರಿಗೂ ಡಬ್ ಮಾಡೋದು. ರವಿ ಸರ್ ಫೋನ್ ಮಾಡಿ ದತ್ತಣ್ಣ ಅವ್ರನ್ನ ಮೈಸೂರಿಗೆ ಹೋಗಿ ಅಂತ, ಏನಕ್ಕೆ? ಅದು ಅವತ್ತು ನಂದಿ ಹಿಲ್ಸ್ ರೋಡಲ್ಲಿ ಕರುನಾಡೆ ಸಾಂಗ್ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು. ಅವ್ರಿಗೆ ಏನು ವಿಚಾರ ಬಂತು ಗೊತ್ತಿಲ್ಲ ನನಗೆ. ಒಂದು ಆನೆ ಬೇಕಲ್ಲ ಅಂಥೇಳಿ, ಬನ್ನಿ ದತ್ತಾತ್ರೇಯ ಇಲ್ಲಿ, ದತ್ತಾತ್ರೇಯ ಅಂತಲೇ ಕರೆಯೋದು, ದತ್ತಣ್ಣ ಕರೆಯಲ್ಲ ಅವರು. ಹೇಳಿ ಸರ್. ಮೈಸೂರಿಗೆ ಹೋಗಿ ಶಾಸ್ತ್ರಿ ಅಂತ ಒಬ್ಬ ಮ್ಯಾನೇಜರ್ ಇದ್ದಾರೆ, ಅವ್ನು ಕರ್ಕೊಂಡು ಜೂಗೆ ಹೋಗಿ ನಮಗೆ ಒಂದು ಆನೆ ಬೇಕು, ಸಾಂಗಲ್ಲಿ ಬೇಕದು, ಆಗತ್ತೆ ನೋಡ್ಕೊಂಬನ್ನಿ ಅಂತ. ಸರಿ ಅಂತ ನಾನು ಅಲ್ಲಿಂದ ಮೈಸೂರಿಗೆ ಹೋಗಿ ಆ ಶಾಸ್ತ್ರಿಗಳನ್ನ ಕರ್ಕೊಂಡು ಅಲ್ಲಿಗೆ ಹೋದೆ. ಅಲ್ಲಿ ಜೂ ಆಫೀಸರ್ ಹೇಳಿದ್ರು, ಹಂಗೆಲ್ಲ ಆನೆಗೆ ಕೊಡೋ ಪದ್ಧತಿ ಇಲ್ಲ, ಅಲ್ಲಿ ಅದು ಸೀಮೆ ಒಳಗೆ ಅದು ಇರ್ತದೆ, ನೀವು ಹೊರಗಡೆ ನಿಂತ್ಕೊಂಡು ಏನಾದ್ರು ತಗೊಳ್ಳಿದ್ರೆ ತಗೋಬೋದು, ಅದಕ್ಕೆ ಪರ್ಮಿಷನ್ ಇದೆಯೇ ಹೊರತು ಆನೆಗೇನೆ ಅದ್ರ ಹತ್ರ ಕಳಿಸೋವಂಥ ಪದ್ಧತಿ ಜೂನಲ್ಲಿ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ಬಿಟ್ರು. ಸರಿ, ಅಲ್ಲಿಂದನೇ ಫೋನ್ ಮಾಡಿ ಹೇಳಿದೆ. ಅವರು ನಾಗರಾಜ್ ಅಂತಿದ್ರು, ಅವ್ರಿಗೆ ಹೇಳಿದೆ, ಸರ್ ಹಿಂಗಂತೆ ಸರ್ ಅಂದ್ಕೊಳ್ಳಿ. ಹೌದಾ ಬಂದ್ಬಿಡಿ ಅಂದರು. ಬರ್ತಾ ಇದೆ, ಬರಬೇಕಾದ್ರೆ ಸೆಂಟ್ರ್ನಲ್ಲಿ ಮತ್ತೆ ಫೋನ್ ಬಂತು. ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಂತ ಒಂದಿದೆ ಜಾಲಹಳ್ಳಿಯಲ್ಲಿ, ಅವ್ರ ಹತ್ರ ಒಂದು ಆನೆ ಇದೆ ಅಂತ, ಅವ್ರನ್ನ ಹೋಗಿ ಕೇಳಿ, ಅವ್ರು ಕೊಡ್ತಾರ ಅಂತ. ಸರಿ ಅಂದೆ. ಅಲ್ಲಿ ಹಂಗೆ ಬಸ್ ಇಳ್ಕೊಂಡವನೆ ಸೀದಾ ಜಾಲಹಳ್ಳಿ ಅಯ್ಯಪ್ಪ ಸ್ವಾಮಿ ಟೆಂಪಲಿಗೆ ಬಂದೆ. ಅವರು ಎಲ್ಲ ಅಪ್ರೋಚ್ ಮಾಡಿದ್ಮೇಲೆ ಯಾದಕ್ಕೆ ಏನು ಎಲ್ಲ ಕೇಳ್ತಾರಲ್ಲ, ಸಹಜವಾಗಿ ಕೇಳ್ತಾರೆ. ನಿಮ್ಮ ಸೀನ್ ಏನು ಹೇಳುತ್ತೆ? ಇಲ್ಲ ಸರ್, ಸಾಂಗಲ್ಲಿದೆ ಆನೆ, ಬೇರೆ ಏನು ತೊಂದರೆ ಇಲ್ಲ. ಆಯಿತು, ನಾವು ಕೊಡ್ತೀವಿ, ಅದ್ರದ್ದು ಇಷ್ಟು ಫೀಸ್ ಆಗುತ್ತೆ, ಅದು ಕಟ್ಟಬೇಕಾಗುತ್ತೆ. ಆಮೇಲೆ ಆನೆನ ನಡೆಸ್ಕೊಂಡು ಹೋಗಾಗಿಲ್ಲ ಅಲ್ಲಿವರೆಗೂ, ನೀವು ಪ್ಯಾಲೇಸ್ ಗ್ರೌಂಡಲ್ಲಿ ಅಂತ ಹೇಳ್ತಾ ಇದ್ದೀರಿ, ಅದಕ್ಕೆ ಲಾರಿ ತಂದು ಕರ್ಕೊಂಡು ಹೋಗ್ಬೇಕು ಅಂದರು. ಸರಿ, 6 ಗಂಟೆಗೆ ಆನೆ ಇರಬೇಕು ಅಂತಾರೆ. ಈ ಈ ರಾತ್ರಿ ಲೋಡ್ ಮಾಡ್ಕೊಂಡು ಹೋದ್ರೆ ಪ್ಯಾಲೇಸಲ್ಲಿ ಜಾಗ ಕೊಡಲ್ಲ, ಏನು ಮಾಡೋದು? 4 ಗಂಟೆಗೆ ಆನೆನ ಲಾರಿಯಲ್ಲಿ ಲೋಡ್ ಮಾಡಿಕೊಂಡು ಕರೆಕ್ಟಾಗಿ 5:15 ಹೋಗಿ ಅಲ್ಲಿ ಇಳಿಸಿದ್ವಿ. ಸಾರ್ ಬಂದರು, ರವಿ ಸಾರು ಬಂದು ಹೇಳಿದ ತಕ್ಷಣ, ಆನೆ ಬಂದಿದೆಯಾ? ಬಂದಿದೆ. ಓಕೆ, ಮುಂದೆ ಅದು ಚಿತ್ರೀಕರಣ ಆಯಿತು. ಈಗ ಶೂಟಿಂಗ್ ಅಲ್ಲಿ
ಇವ್ರು ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಇಂದಾಗೆಲ್ಲ ಇಡ್ಲಿ ವಡೆ ಆನೆ ತಿನ್ನಲ್ಲ. ಅಯ್ಯಪ್ಪ, ಅದೊಂದು ದೊಡ್ಡ ಕತೆ ರೀ. ಆ ಆನೆಯನ್ನು ಕರ್ಕೊಂಡು ಬಂದ್ಬಿಟ್ವಿ. ಅಲ್ಲಿ ದೇವಸ್ಥಾನದಲ್ಲಿ ಒಂದ್ ಮಾತು ಹೇಳಿದ್ರು, ಅದಕ್ಕೆ ಆಹಾರದ ವ್ಯವಸ್ಥೆ ನೀವು ಮಾಡ್ಬೇಕು ಅಂತ. ನಾಯಿ ಇನ್ನೇನು ಹುಲ್ಲು ತಿನ್ನುತ್ತೆ, ಬೇವು ತಿನ್ನುತ್ತೆ, ಭಾಳಾದ್ರೆ ಒಂದೆರಡು ಕಬ್ಬು ತಿನ್ಬೋದು, ಇನ್ನೇನ್ ತಿನ್ನುತ್ತೆ ಅಂದ್ಬಿಟ್ಟು ಆಯ್ತು ಸರ್ ಅಂತ ಹೇಳಿದ್ವಿ. ಇಲ್ಲಿ ಬಂದ್ಮೇಲೆ ಅವನ ಮಾವುತ ಅದನ್ನ ನೋಡ್ಕೊಳ್ಳೋನು, ಅವನು ಹೇಳ್ತಾನೆ, ಇದಕ್ಕೆ ತಿಂಡಿಗೆ ನಾವು ಬೆಳಿಗ್ಗೆ ಇಡ್ಲಿನೇ ಕೊಡೋದು, ಸೊ ಇಡ್ಲಿ ಬೇಕಿದಕ್ಕೆ ಅಂತ. ಸರಿ, ಇಡ್ಲಿ ಎಷ್ಟು ಬೇಕ್ರಿ ಅಂತಂದೆ. ಒಂದೆರಡು ಕಾಫಿ. ಒಂದು ಎರಡು ಆಗೋದಿಲ್ಲ. ಅವು ಅವನು ಹೇಳ್ದ, ಇಲ್ಲ, ಇಡ್ಲಿ ಮಿನಿಮಮ್ ಒಂದು 70-80 ಬೇಕಿದಕ್ಕೆ, ಅವು ದೊಡ್ಡ ಸೈಜ್ ಇಡ್ಲಿಗಳು ಬೇಕು. ಜೊತೆಗೆ ಇದು ಅವ್ರ ಜೊತೆಗೆ ಯಾರು ಆಕ್ಟ್ ಮಾಡ್ತಾರೆ ಅವ್ರ ಜೊತೆಗೆ ಇವರು ಇದು ಆನೆ ಹೊಂದ್ಕೋಬೇಕು. ಅದಕ್ಕೆ ನೀವೇನ್ ಮಾಡಿ, ಒಂದು 15 ಡಜನ್ ಬಾಳೆಹಣ್ಣು ತರಿಸಿ, ಆಮೇಲೆ ಒಂದು 5 ಕೆಜಿ ಒಣ ಕೊಬ್ಬರಿ ತರಿಸಿ, ಒಂದು 5 ಕೆಜಿ ಬೆಲ್ಲ ತರಿಸಿ, ಅದನ್ನ ಅವ್ರ ಕೈಲಿ ಎಲ್ಲ ಕೊಡಿಸ್ತೀನಿ ನಾನು. ಇಷ್ಟೊಂದು ಬೇಕಾ ಇವ್ರಿಗೆ ಅಂತ ನಗು ಬಂತು ನನಗೆ. ಬಟ್ ಏನು ಅನ್ನೋ ಹಾಗಿಲ್ಲಲ್ಲ, ಅದು ಬೇಕು. ಸರಿ ಅಂತ ತರಿಸಿಟ್ಟೆ. ಆಮೇಲೆ ಅದೇ ಅದ್ರ ಅಕ್ಕಪಕ್ಕ ನಿಲ್ತಕ್ಕಂಥ ಹುಡುಗರುಗಳಿಗೆ ಮತ್ತು ರವಿ ಸರ್ ಸಹಿತ ಅವರು ಅದಕ್ಕೆ ಎಲ್ಲ ಕೊಟ್ರು. ಅದು ಅವಾಗ ಅದು ಫ್ರೆಂಡ್ಲಿ ಆಗಿರ್ತದೆ ಅನ್ನೋದು ಒಂದು ಮಾವುತನ ಕಾನ್ಸೆಪ್ಟು. ಅಷ್ಟಿದ್ರೂ ಸಹಿತ ಆ ಸಾಂಗ್ ಮಾಡಬೇಕಾದ್ರೆ ಅದು ಕಂಸಾಳೆ ಒಂದು ಸೆಟಪ್ ತಂದಿದ್ರು. ಸೆಟಪ್ ಹುಡುಗರು ಅದ್ರಲ್ಲಿ ಕಂಸಾಳೆ ಆಡೋ ಹುಡುಗರುಗಳು ಅದು ಆನೆ ಹತ್ರನೇ ನಿಲ್ಸಿದ್ರು. ಅದು ಅದಕ್ಕ ಹಾಡಿಗೆ ಅದು ಕತ್ತು ಹಾಕ್ತಾ ಇತ್ತು ಆನೆ. ಸರಿ, ಅದು ಕತ್ತು ಹಾಕ್ತಾ ಹಾಕ್ತಾ ಏನ್ ಮಾಡ್ತು, ಅಷ್ಟು ದೂರದಲ್ಲಿ ಒಬ್ಬ ಹುಡುಗನ್ ನಿಲ್ಸಿದ್ರು ಆ ಕಂಸಾಳೆ ಅವರು. ಆ ಸುಮ್ಮನೆ ಹಿಂಗ ಸೊಂಡ್ಲಿ ಹಿಂಗ ಅಂದ್ಬಿಟ್ಟು ಸ್ವಲ್ಪ ಹಿಂಗ ಅಂತ್ರಿ, ಆ ಹುಡುಗ ಅಷ್ಟು ದೂರ ಹೋಗಿ ಬಿದ್ಬಿಟ್ಟ. ಅದು ಕಂಟಿನ್ಯೂಟಿ ಶಾಟ್. ನೆಕ್ಸ್ಟ್ ಆ ಹುಡುಗ ಅಲ್ಲಿ ನಿಂತ್ಕೊಳ್ಳಲ್ಲ ಅಂತ ಇದ್ದಾನೆ. ಅವನಿಗೆ ಭಯ ಪಾಪ. ಮತ್ತೆ ಹಂಗು ಹಿಂಗು ಸಮಾಧಾನ ಮಾಡಿಸಿ ಅವನಿಗೆ, ಆ ಹುಡುಗನಿಗೆ ಮತ್ತೆ ಅವನ ಕೈಲಿ ಒಂದಿಷ್ಟು ಬಾಳೆಹಣ್ಣು ಎಲ್ಲ ಕೊಡಿಸಿ ಅದನ್ನು ಸರಿ ಮಾಡಿ ಶಾರ್ಟ್ ಮಾಡಿದ್ರು. ಬಟ್ ಚೆನ್ನಾಗಿತ್ತು. ಇಟ್ಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ನನಗೂ ಸಹಿತ. ಯಾಕಂದ್ರೆ ನಾವು ಯಾವ್ದು ಗೊತ್ತಿದ್ದೇ ಇರೋರಲ್ಲ. ಇವಾಗ ರವಿಚಂದ್ರನ್ ಸರ್ ಅಂದ್ರೆ ಕರ್ನಾಟಕದ ಶೋಮ್ಯಾನ್. ಹೌದು. ನಾನ್ ಕೇಳ್ಕೊಟ್ಟಿರಂಗೆ ರವಿ ಸರ್ ಒಂದು ಐಟಮ್ ಸೀನಲ್ಲಿ ಅದು ಹೊಡೆದಾಕ್ಬೇಕು ಅಂದ್ರೆ ಅದ್ರ ರೇಟ್ ನೋಡಲ್ಲ. ಹೌದು, ನನಗೆ ಅದು ಬೇಕು ಅಂದ್ರೆ ಬೇಕು. ಹೌದು. ಆತರ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಅದೇ ಹೇಳಿದ್ನಲ್ಲ, ಆನೆದು ಬೇಕಂದ್ರೆ ಬೇಕು. ಅಷ್ಟೊಂದು ಅಲ್ಲಿಗೂ ಸಹಿತ ಕೇರಳದಲ್ಲಿ ಎಲ್ಲೋ ಸಿಗುತ್ತೆ ಒಂದ್ಸಾರಿ, ಅದನ್ನು ತರಿಸ್ಬೇಕಾಗತ್ತೆ ಅಂತ. ಸುಬ್ರಹ್ಮಣ್ಯ ಸರ್ ಅಂತ ಒಬ್ರು ಇದ್ರು ಅವ್ರ ಜೊತೆ ಮ್ಯಾನೇಜರ್. ಈಸ್ ವೆರಿ ಪ್ರಾಂಪ್ಟ್. ಅವರು ತುಂಬಾ ವ್ಯವಸ್ಥೆ ಇತ್ತು, ತುಂಬಾ ನಾಲೆಡ್ಜ್ ಇತ್ತು ಅವ್ರಿಗೆ. ಅವರೇ ನಮಗೆ ಕೆಲವೆಲ್ಲ ಕೆಲಸ ಹೇಳ್ಕೊಟ್ಟಿದ್ದು. ನೋಡ್ರಿ ಅಲ್ಲಿ ಕೇಳಿ, ಅವ್ರು ಇರ್ತದೆ ಅಲ್ಲಿ, ಅವ್ರ ನಂಬರ್ ಹುಡುಕಿ ಅಂತ ಕೇಳಿ. ಆಮೇಲೆ ಕೆಲವು ಮ್ಯಾನೇಜರ್ಗಳು ಸಹಿತ ನಮ್ಮ ಒಕ್ಕೂಟದಲ್ಲಿ ಏನಿದ್ದಾರೆ ಅವರು ಸಹಿತ ತುಂಬಾ ಸಹಾಯ ಮಾಡ್ತಿದ್ರು. ಹೋಗಿ ಇಂಥಲ್ಲಿದೆ ಕೊಡ್ತಾರೆ ಅವರು, ಕೇಳಿ ನೋಡಿ ಅಂತೆಲ್ಲ ಹೇಳೋರು. ಬಟ್ ರವಿ ಸರ್ ಚಿತ್ರೀಕರಣ ಮಾತ್ರ ಅದೊಂಥರ ಬೇರೆನೆ. ಅವ್ರದ್ದು ಏನ್ ಬೇಕು ಅಂತಾರೆ ಅದು ಬೇಕು. ಯಾಕಂದ್ರೆ ಅವ್ರಿಗೆ ಆ ಚಿತ್ರ ನೋಡಿಬಿಟ್ಟಿರ್ತಾರೆ ಅವರು, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ಅದು ನಮಗ್ ಗೊತ್ತಿರಲ್ಲ ಅಷ್ಟೇ. ಬಟ್ ಆ ಸ್ಕ್ರೀನ್ ಮೇಲೆ ನೋಡಿದಾಗ ಅದ್ರದ್ದು ವೈಭವನೇ ಬೇರೆ. ಒಟ್ನಲ್ಲಿ ನಿಮ್ಗೆ ಅವತ್ತು ಆನೆ ಸಿಕ್ಕಿಲ್ಲ ಅಂದ್ರೆ ರವಿ ಸರ್ ದುಬೈಗಾದ್ರೂ ಕಳ್ಸಿರೋ ಆನೆ ತಗೊಂಡು. ಅಯ್ಯಪ್ಪ, ಅದು ಗೊತ್ತಿಲ್ಲ ನನಗೆ. ಬಟ್ ಇಟ್ಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆಲ್ಸೋ. ಯಾಕಂದ್ರೆ ಹೆಂಗೆ ಅದು ಅದಕ್ಕೆ ಹೇಳುತ್ತಾರೆ, ಆನೆ ಸಾಕದಂಗೆ ಅಂತಾರೆ ಕೆಲವ್ರಿಗೆ ಅಲ್ವಾ. ಅದು ಅದ್ರದ್ದು ಆಹಾರ ನೋಡಿಬಿಟ್ಟು, ಮಧ್ಯಾಹ್ನದ ಊಟ ಬೇರೆ ಅದಕ್ಕೆ, ರಾಗಿ ಮುದ್ದೆ ಒಂದು 60-70 ಮುದ್ದೆ ಅದಕ್ಕೆ, ಜೊತೆಗೆ ಆ ಹುಲ್ಲು ಗಿಲ್ಲು ಅಂತದ್ದು ಅದು ಕಾಮನ್. ಸೊ ಇಷ್ಟೆಲ್ಲ ಆಹಾರ ಕೊಟ್ಟು ಇದನ್ನ ಸಾಕೋದು ಹೆಂಗೆ ಅನ್ನೋದು ನನ್ನ ವಿಚಾರ ಇತ್ತು ಅವಾಗ. ಸದ್ಯ ಒಂದೇ ದಿನ ಇತ್ತು ಅದು. ನೀವು ದರ್ಶನ್ ಸರ್ ಜೊತೆ ಒಂದು ಸಾರಥಿಲಿ ಒಂದು ತುಂಬಾ ಮೇಜರ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿ. ಕೆಳಗಿಳಿಸ್ಬೇಡಿ, ನೀರ್ ತಗಲಿದ್ರೆ ಹಾಳಾಗೋಗುತ್ತೆ, ಆಟಗೋಕ್ಕಳಿ ಅಂತ ನಾನೇ ಇವ್ರನ್ನ ಕೇಳ್ಕೊಂಡೆ. ಇವ್ರದ್ದೇನು ತಪ್ಪಿಲ್ಲ ಸ್ವಾಮಿ. ಆ ದಿನ ಮೂರ್ತಿ ಅವರು ಅಂತ ಒಬ್ರು ಮ್ಯಾನೇಜರ್ ಇದ್ರು, ಮೈಸೂರು ಮೂರ್ತಿ ಅಂತ. ಅವರು ಒಂದೇ ಒಂದು ಚಿಕ್ಕ ಪಾತ್ರ ಇದ್ದಿದ್ದತನ
ಸ್ವಲ್ಪ ಬಂದ್ ಮಾಡಿಕೊಡ್ತೀರಾ ಅಂದ್ರು. ಸರಿ ಬರ್ತೀನಿ ಅಂದೆ. ಪಾಪ ಚಿತ್ರೀಕರಣಕ್ಕೆ ತೊಂದರೆ ಮಾಡಬಾರ್ದಲ್ಲ. ಅಲ್ಲಿ ಹೋಗಿ ನೋಡ್ದೆ. ಅಲ್ಲಿ ಹೋಗಿ ನೋಡಿದಾಗ ಅದೇ ರೇಷ್ಮೆ ವ್ಯಾಪಾರಿ ಒಂದು ಪಾತ್ರ. ಸರಿ ದಿನಕರ್ ಸರಿ ಡೈರೆಕ್ಟ್ರು. ಫಸ್ಟು ಇದು ಯಾವುದು ಗವಿಗಂಗಾಧರೇಶ್ವರ ದೇವಸ್ಥಾನದ ಹತ್ರ ಶೂಟಿಂಗು. ಅಲ್ಲಿ ನಾವು ಆ ಮೂಟೆ ಅದು ಚಿತ್ರದಲ್ಲಿ ಇಲ್ಲ ಅದು. ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ ದರ್ಶನ್ ಸರ್ನ. ಸೊ ಹಿಂಗಪ್ಪ ಮಳೆ ಬರೋ ಥರ ಇದೆ, ರೇಷ್ಮೆ ಇದೆ, ಹಾಳಾಗಿ ಹೋಗ್ಬಿಡುತ್ತೆ, ಹೇಗಾದರೂ ಮಾಡಿ ನನ್ನ ಆ ಮಾಮೂಲು ಪೇಟೆ ಅಂಗಡಿನ ಏನೋ ಇದೆ ಅಲ್ಲಿಗೆ ಬಿಟ್ಟರೆ ಅನುಕೂಲ ಆಗುತ್ತೆ. ಇಲ್ಲ ಯಜಮಾನ್ರೆ, ಲಗೇಜ್ ಎಲ್ಲ ಹಾಕುವಾಗಿಲ್ಲ, ಆಟೋದಲ್ಲಿ ತಪ್ಪಾಗುತ್ತೆ ನಮ್ಮ ಕಡೆಯಿಂದ ಅಂತ ಅವ್ರು ಹೇಳ್ತಾರೆ. ಬಟ್ ಕೈ ಮುಗಿದು ಕೇಳ್ಕೊತೀನಿ, ಅಪ್ಪ ನನ್ನ ತೊಂದರೆ ಅರ್ಥ ಮಾಡ್ಕೊ ಅಂತ. ಆಯ್ತು ಬಿಡಿ ಅಂತ ಪಾಪ ಒಪ್ಕೋತಾರೆ. ಒಪ್ಕೊಂಡು ಅದನ್ನ ಒಳಗಡೆ ಹಾಕಿ ಕೂತ್ಕೊಂಡು ಹೋಗ್ಬೇಕು. ಅಷ್ಟು ಮಾಡಿದ್ವಿ. ಅಷ್ಟೊತ್ತಿಗೆ ಟೈಮ್ ಆಯಿತು. 1 ಗಂಟೆ ಏನಾಯಿತು, ಒಂದು ಕಾಲು. ಡೈರೆಕ್ಟ್ರು ಬ್ರೇಕ್ ಅಂದರು. ಬ್ರೇಕ್ ಅಂದ ತಕ್ಷಣ ಸರಿ, ನಾನು ಅವಾಗ ಒಂದು 2 ಅವರ್ಸ್ ಅದರಲ್ಲಿ ಇದ್ನಲ್ಲ, ನನಗಿನ್ನು ಯಾವ್ಯಾವುದು ಬೇರೆ ನಂದು ಪರ್ಸನಲ್ ಕಾಲ್ಗಳು ಏನೇನಿದೆ ನೋಡೋಣ ಅಂತ ಮೊಬೈಲ್ ತೊಗೊಂಡು ಆಚೆ ಬಂದು ಫೋನ್ನಲ್ಲಿ ಮಾತಾಡಿಕೊಂಡು, ನಂದೊಂದು ಪಂಚೆ ಕೊಟ್ಟಿದ್ರು, ಒಂದು ಪಂಚೆ ಹಾಕ್ಕೊಂಡಿದ್ದೆ, ಒಂದು ಶರ್ಟು, ಒಂದು ಅದ್ರ ಮೇಲೆ ಒಂದು ಹಸಿರು ಶಾಲ್ ಅಷ್ಟೇ. ಸರಿ ಅಲ್ಲಿ ಬಂದೆ ಮಾತಾಡಿಕೊಂಡು ಊಟ ಎಲ್ಲ ಮಾಡ್ತಾ ಇದ್ರು. ನಾನು ಹೋಗಿ ಕಾಮನ್ ಆಗಿ ಊಟ ಕೊಡ್ತಿರ್ತಾರೆ. ಅಂದರೆ ಬೇರೆ ಲೈಟ್ ಬಾಯ್ಸ್ಗೆ, ಇವರಿಗೆ, ಸೆಟ್ನವ್ರಿಗೆ, ಜೂನಿಯರ್ಸಿಗೆ ಅಂಥವು ಕೊಡ್ತಾ ಇರ್ತಾರೆ. ನಾನು ಅಲ್ಲೋಗಿ ಒಂದು ತಟ್ಟೆ ತೊಗೊಂಡೆ. ತಟ್ಟೆ ತೊಗೊಂಡ ತಕ್ಷಣನೇ ಪಾಪ ಹೊಸ ಹುಡುಗ, ಗೊತ್ತಿಲ್ಲ, ನಾನು ಗೊತ್ತಿರ್ಬೇಕಂತ ನಾನೇನು ಹೇಳೋದು, ಪಾಪ ನನಗೆ ಪರಿಚಯ ಇಲ್ಲ. ಅವನು ಇಡು ತಟ್ಟೆನ ಅಂದ. ಅಂದ ತಕ್ಷಣ ನಾನು ಇಟ್ಬಿಟ್ಟೆ. ಇದೇನೋ ಧರ್ಮಛತ್ರ ಅಲ್ಲಪ್ಪ, ಬಂದವರೆಲ್ಲ ತಟ್ಟೆ ತಗೊಂಡು ಊಟ ಹಾಕಿಸ್ಕೊಳಕ್ಕೆ ಅಂದ. ಆಯ್ತು ಬಿಡಪ್ಪ ಅಂತಂದೆ ನಾನು. ಅಷ್ಟೊತ್ತಿಗೆ ಆ ಪ್ರೊಡಕ್ಷನ್ ಚೀಫ್ ನೋಡ್ಬಿಟ್ಟಾಯ್ತಲ್ಲ. ಏ ಇರೋ 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 ಅಣ್ಣ, ಅಲ್ಲಿ ಬರ್ಸಣ್ಣ, ಅಲ್ಲಿ ಆರ್ಟಿಸ್ಟ್ ಗ್ರೂಪ್ ಅಂತ ನೀವು ಬೇರೆ ಕೂಡ್ಸಿದ್ದೀವಿ, ನೀವು ಯಾಕಣ್ಣ ಇಲ್ಲಿ ತಟ್ಟೆ ತಗೊಳಕ್ ಬಂದ್ರಿ? ಅವನು ನನ್ನ ಜೊತೆಗೆ ಕೆಲಸ ಮಾಡಿದ್ದ ಒಂದು ಚಿತ್ರದಲ್ಲಿ. ಅವರಿಗೆ ಗೊತ್ತಿತ್ತು ಇವ್ರು ಇಂಥ ಕೆಲಸ ಮಾಡ್ತಾರೆ, ಇದನ್ನು ಮಾಡ್ತಾರೆ ಅದನ್ನು ಮಾಡ್ತಾರೆ ಅಂತ ಗೊತ್ತಿತ್ತು. ಸರಿ ಅದು ಏನು ಬಿಡಪ್ಪ ನೀನು, ಅವ್ನು ಬೈಯಕ್ಕೆ ಶುರು ಮಾಡಿದ. ಆ ಹುಡುಗ, ನಿನ್ನ ಹೇಳಿದ್ರೆ ಬೈಬೇಡ. ಅವ್ನು ಭಾಳ ಕರೆಕ್ಟ್ ಕೆಲಸ ಮಾಡಿದ್ದಾನೆ. ಯಾಕಂದರೆ ನಾವು ಹೊರಗಡೆ ಮಾಡ್ತಾ ಇದ್ದೀವಿ, ಸ್ಟುಡಿಯೋಗಳಲ್ಲಾದರೆ ನಮ್ಮ ಕೆಲಸಗಾರರೇ ಇರ್ತಾರೆ. ಇದು ಜನ ಪ್ರದೇಶ, ಯಾರ್ಯಾರು ಬಂದು ಕೈ ಹಾಕ್ತಾರೆ ಅನ್ನೋದು ಅವ್ರಿಗೆ ಅನಿಸಿದೆ ಪಾಪ. ಜೊತೆಗೆ ನನ್ನ ವೇಷನೂ ನೋಡಿದ್ದಾನೆ, ಅದಕ್ಕೋಸ್ಕರ ಹೇಳಿದ್ದಾನೆ, ಅವ್ನು ಬೈಬೇಡ ಅಂತ ಅಂದೆ. ಅಂದ್ಕೊಳ್ಳೆ, ಇಲ್ಲ ತಪ್ಪಾಗುತ್ತೆ ನಮ್ಮ ಕಡೆಯಿಂದ. ಏನು ತಪ್ಪಿಲ್ಲ, ಅವ್ನು ಭಾಳ ಕರೆಕ್ಟಾಗಿ ಮಾಡಿದ್ದಾನೆ ಕೆಲಸ. ಮತ್ತು ಊಟ ಮಾಡ್ಕೊಂಡೆ ಮುಂದಿನ ಕಾರ್ಯಕ್ರಮಗಳು ಶುರು ಆಯಿತು. ಆ ಹುಡುಗನ್ನ ಅಲ್ಲಿ ನೀರು ಕೊಡೋಕೆ ಇಟ್ಟಿದ್ರು. ನೀರು ಕೊಡೋಕೆ, ಕಾಫಿ ಕೊಡೋಕೆ, ಅದಕ್ಕೆ ಇದಕ್ಕಿಂತ ಒಬ್ರನ್ನ ಬಿಟ್ಟಿರ್ತೀವಲ್ಲ. ಅವನು ಪ್ರತಿ ಸಾರಿ ಬರೋದು, ಅಣ್ಣ ನೀರು ತಂದು ಕೊಡ್ಲ? ನಾನು ಹೇಳಿದೆ, ನನಗೆ ಬೇಡ ಆಗಿದೆ ಈಗ ನೀರು ಅಂದೆ. ಸರಿ, ಒಂದು 10 ನಿಮಿಷ ಸುಮ್ಮನೆ ಇರೋ. ಅಣ್ಣ ಕಾಫಿ ಗೀಫಿ ತಂದು ಕೊಡ್ಲ? ಬೇಡ ಕಣ, ನನಗೆ ಬೇಕಾದ್ರೆ ಅಲ್ಲೇ ಬಂದು ಕೇಳ್ತೀನಿ. 3ನೇ ಸಾರಿ ಬಂದ. ನಾನು ಹೇಳಿದೆ, ಯಾಕೆ ಅಂದೆ. ಅಣ್ಣ ನನಗೆ ಗೊತ್ತಾಗ್ಲಿಲ್ಲ, ನಾನು ಬೆಳಿಗ್ಗೆ ಏನು ತಪ್ಪು ಮಾತಾಡ್ಬಿಟ್ಟೆ, ಏನು ಕ್ಷಮಿಸ್ಬಿಡಿ. ನಾನು ಅದು ನೀನು ಭಾಳ ಕರೆಕ್ಟ್ ಕೆಲಸ ಮಾಡಿದ್ದೀಯಾ. ಯಾಕಂದರೆ ಪಬ್ಲಿಕಲ್ಲಿ ನಾವು ಶೂಟ್ ಮಾಡಬೇಕಾದ್ರೆ ಅದ್ರ ಮೇಲೆ ಒಂದು ಕಂಟ್ರೋಲ್ ನಮ್ಗೆ ಬೇಕು. ಸುಮ್ಮನೆ ಯಾರು ಬೇರೆ ಬಂದರು ಹೋದ್ರು ಅನ್ನೋದು ಅರ್ಥ ಆಗೋದು. ನೀ ಭಾಳ ಕರೆಕ್ಟ್ ಕೆಲಸ ಮಾಡಿದ್ದೀಯಾ, ನಂದು ಏನು ಬೇಜಾರಿಲ್ಲ, ಅದಕ್ಕೆ ನೀ ಏನು ಯೋಚನೆ ಮಾಡಬೇಡ ಅಂದೆ. ಥ್ಯಾಂಕ್ಸ್ ಅಣ್ಣ, ಸದ್ಯ ಇಷ್ಟು ಮಾತು ಹೇಳಿದ್ರಲ್ಲ ಸಾಕು ಅಂತಂದ. ಹಂಗೆ ಚಿತ್ರರಂಗದಲ್ಲಿ ಆಗ್ತವೆ ಮಿಸ್ಟೇಕ್ಗಳಾಗ್ತವೆ, ನಮ್ಮ ಕಡೆಗೂ ತಪ್ಪಿರ್ತದೆ, ಇರಲ್ಲ ಅಂತಲ್ಲ. ನಾನು ಸಹಿತ ಎಲ್ಲ ಆರ್ಟಿಸ್ಟ್ ಗ್ರೂಪ್ ಇದೆ, ಅಲ್ಲಿ ಹೋಗಿ ಕೂತಿದ್ರೆ ಅಲ್ಲಿ ಊಟ ಹಾಕ್ತಿದ್ರು. ನಾನು ಇದ್ಯಾವುದೋ ಒಂದು ಚೂರು ಹೊತ್ತು ತಿನ್ನೋದಕ್ಕೆ ಯಾಕೆ ಅಂತ ಹೇಳಿ ಅಲ್ಲಿ ತೊಗೊಂಡಿದ್ದಕ್ಕೆ ತಾನೇ ಈ ಇನ್ಸಿಡೆಂಟ್ ಆಗಿದ್ದು. ಹಂಗೆ ತೊಂದರೆ ಇಲ್ಲ. ಇವಾಗ ದತ್ತಣ್ಣ, ಇವಾಗ ಪ್ರೆಸೆಂಟ್ ದರ್ಶನ್ ಸರ್ ಸಿಚುವೇಶನ್ ನಿಮ್ಗೆ ಗೊತ್ತು.
ಕೆಲವರು ಇಂಡಸ್ಟ್ರಿ ಇರೋರು ಗೊತ್ತು ಅವ್ರೆ ಆ ವ್ಯಕ್ತಿ ಏನು, ಹ. ಆ ವ್ಯಕ್ತಿತ್ವ ಎಂತದ್ದು ಅಂತ ಗೊತ್ತು. ಹ. ಆಚೆಯಿಂದ ನೋಡೋರು ಅನ್ಕೋತಾರೆ ದರ್ಶನ್ ಸರ್ ತುಂಬಾ ರಫು, ದರ್ಶನ್ ಸರ್ ಹಂಗೆ ಹಿಂಗೆ ಅಂತ. ನೀವು ತುಂಬಾ ಹತ್ರದಿಂದ ನೋಡಿದ್ದೀರಲ್ವಾ, ಹೌದು. ನಿಮ್ಗೆ ಯಾವತ್ತಾದ್ರೂ ಆತರ ರಫ್ ಆಗಿ ಯಾರಾದ್ರೂ ಮಾತಾಡಿದಾರ? ನಾನು 2 ದಿನ ಕೆಲಸ ಮಾಡಿದೆ ಸರ್ ಅವ್ರ ಜೊತೆಗೆ. ಅದೇ ಒಂದೇ ಸೀನು. 1 ಕೆಜಿ ರೇಷ್ಮೆಗೆ ಎಷ್ಟು ಯಜಮಾನ್ರೆ? 1800 ರೂಪಾಯಿ. 100 ಕೆಜಿಗೆ 1,80,000 ರೂಪಾಯಿ. ಅವ್ರಿಗೆ ಯಾವತ್ತೂ ಆ ಥರ ನಡ್ಕೊಂಡಿಲ್ಲ ಸರ್. ಅದು ಜನನೂ ಹಂಗೆ ಇರ್ತಾರೆ ಸರ್. ಜನ ಸುಮ್ಮನೆ ಟೀಸ್ ಮಾಡ್ತಾರೆ. ತಪ್ಪದು ಮಾಡಬಾರ್ದು ನಾವು. ನಮ್ಮ ವೃತ್ತಿ ಏನೋ ಅದನ್ನ ಮಾಡ್ತಾ ಇರ್ತೀವಿ. ಅದಕ್ಕೆ ಸಹಕಾರವಾಗಿರ್ಬೇಕು. ಈಗ ಅಲ್ಲೆಲ್ಲ ಒಂದು ಶಾಟ್ ನಡೀತಿರ್ತದೆ, ಒಬ್ರು ಯಾರೋ ಅಡ್ಡ ಬರಬೇಕು ಅಂತ ಬಂದು ಬಿಡ್ತಾರೆ. ಬರಬೇಡ್ರಪ್ಪ ಅಂತ ಕೇಳ್ಕೊಂಡಿರ್ತೀವಿ, ಆದರೂ ಕೇಳಲ್ಲ ಅವರು. ನಾನೇನೋ ಈ ಸಿನಿಮಾದಾಗ ಕಾಣಿಸ್ಕೊಂಡ್ಬಿಡ್ತೀನಿ ಏನೋ ಅಷ್ಟು ಯೋಚನೆ ಇದ್ದವನು ಸ್ವಲ್ಪ ದುಡ್ಡು ಹಾಕಿದ್ರೆ ಅವನ್ನೇ ಹೀರೋ ಮಾಡ್ತೀವಿ, ನಮ್ಗೇನು ತೊಂದರೆ ಇಲ್ಲ ಅಲ್ವಾ ಸರ್? ಹಾಗಾಗಿ ಅವ್ರಿಗೆ ತೊಂದರೆ ಕೊಡಬಾರ್ದು, ಆ ಕೆಲಸ ಮಾಡೋವರಿಗೆ ತೊಂದರೆ ಕೊಡಬಾರ್ದು. ನನ್ನ ಅನಿಸಿಕೆ ಪ್ರಕಾರ ದರ್ಶನ್ ಸರ್ ಆ ಥರದ ಮನುಷ್ಯನೇ ಅಲ್ಲ. ತುಂಬಾ ಸಾಫ್ಟ್ ಪರ್ಸನ್ ಅವರು. ಪ್ರತಿಯೊಂದನ್ನು ಶಾರ್ಟ್ನ ಕೇಳಿಬಿಟ್ಟು ನಿಮ್ಗೆ ಇಲ್ಲಿ ಬರ್ತಾರಲ್ವಾ, ಹಾಂ ಅಣ್ಣ ನೀವು ಈ ಕಡೆ ಬನ್ನಿ ಅಂತಾರೆ. ನಾನೊಬ್ಬ ಸಣ್ಣ ಆರ್ಟಿಸ್ಟ್ ರೀ. ನಾನು ಬಿಟ್ಟರೆ ಬೇರೆ ಯಾರು ಬೇಕಾದರೂ ಮಾಡ್ಬೋದು. ಅದಕ್ಕೇನು ಕಲಾವಿದರೇ ಬೇಕು ಅಂತ ಏನಿಲ್ಲ. ಅಷ್ಟು ಸಿನ್ಸಿಯರ್ ಅವರು, ತುಂಬಾ ಸಿನ್ಸಿಯರ್ ಅವರು ವರ್ಕಲ್ಲಿ. ಅದನ್ನ ಜನ ತಪ್ಪಾಗಿ ಮಾತಾಡ್ತಾ ಇದ್ದಾರೆ. ಅವ್ರವ್ರಿಗೆ ಬಿಟ್ಟಿದ್ದ, ಮಾತಾಡ್ಬಾರ್ದು ಆ ಥರ. ಮನುಷ್ಯ ಅವರು ಸರಿ ಇರ್ತಾರೆ. ಈಗ ನಿಮ್ಮ ಮನೇಲಿ ಎಷ್ಟು ನ್ಯೂನತೆಗಳಿದೆ ಅಂತ ನೋಡಿದ್ರೆ ನಮಗೆ ಅರ್ಥ ಆಗಲ್ವಾ? ನಿಮ್ಮ ಮನೇಲಿ ಹಿಂಗೆ ಮನೆಗೆ ಹೋದ್ರೆ ಒಂದು ಕಪ್ ಕಾಫಿ ಕೊಡ್ಲಿಲ್ಲ ಎಷ್ಟೋ ಜನ ಅಂತಾರೆ. ಅದನ್ನೆಲ್ಲ ಗಮನ ಇಟ್ಕೋಬಾರ್ದು, ತಪ್ಪದು. ಬಟ್ ಈಸ್ ಎ ನೈಸ್ ಜೆಂಟಲ್ಮನ್. ಭಾಳ ತುಂಬಾ ಜಡ್ಜ್ಮೆಂಟ್ ಕರೆಕ್ಟ್ ಇರ್ತದೆ ಅವ್ರದ್ದು. ಅವ್ರು ಸುಮ್ಮನೆ ಯಾರಿಗೂ ಮಾತಾಡಲ್ಲ.